ನೋಡ್ರಿ, ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ತುಂಬಾ ಸ್ವಲ್ಪ ಸುದೀರ್ಘ ದೊಡ್ಡದಿದೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಸಿ. ಆಪ್ಷನ್ ಎ, ಭಾರತದ ಮುಖ್ಯ ನ್ಯಾಯಾಧೀಶರು 6 ವರ್ಷಗಳು ಅಥವಾ ಅವರು 65 ವರ್ಷ ವಯಸ್ಸನ್ನು ಹೊಂದುವವರೆಗೂ ಅಧಿಕಾರದಲ್ಲಿರಬಹುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅಧಿಕಾರದಿಂದ ತೆಗೆದುಹಾಕಬಹುದು. ಈ ಮೇಲಿನ ಹೇಳಿಕೆಗಳನ್ನ ಆಧರಿಸಿ ಸರಿಯಾದ ಆಯ್ಕೆಯ ಉತ್ತರವನ್ನ ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ಮತ್ತು ಬಿ ಮಾತ್ರ, ಆಪ್ಷನ್ ಬಿ ಮತ್ತು ಸಿ ಮಾತ್ರ, ಆಪ್ಷನ್ ಸಿ ಕೇವಲ ಸಿ ಮಾತ್ರ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಉತ್ತರವನ್ನು ನಾವು ಹಾಕಬೇಕಾದ್ರೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಅರ್ಥ ಮಾಡ್ಕೊಳ್ಬೇಕು. ದ ಫಸ್ಟ್ ಆಪ್ಷನ್ ಏನಿದೆ, ಭಾರತದ ಮುಖ್ಯ ನ್ಯಾಯಾಧೀಶರು 6 ವರ್ಷಗಳು ಅಥವಾ 65 ವರ್ಷ ವಯಸ್ಸನ್ನ ಹೊಂದುವರೆಗೂ ಅಧಿಕಾರದಲ್ಲಿರಬಹುದು ಅಂತ. ಆಕ್ಚುಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರ ಅವಧಿ ನಿಗದಿಪಡಿಸಿಲ್ಲ, ಅವರ ನಿವೃತ್ತಿಯ ವಯಸ್ಸನ್ನ ನಿಗದಿಪಡಿಸಿದ್ದಾರೆ ಅಷ್ಟೇ. ಹಾಗಿಸಿ ಅವರು 65 ವರ್ಷ ತುಂಬುವವರೆಗೂ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಬೇಕು. ಹಾಗಾಗಿ ಮೊದಲನೇ ಆಪ್ಷನ್ ತಪ್ಪಾಗಿದೆ ಅನ್ನುವಂಥದ್ದು. ಎರಡನೇ ಆಪ್ಷನ್ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆ ನೀಡಬಹುದು. ಇದು ಕೂಡ ತಪ್ಪಿದೆ. ಯಾಕಂದ್ರೆ ನ್ಯಾಯಾಧೀಶರು ಏನದ, ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು 33+1 ಏನಿರ್ತಾರ 34 ಜನ, ಇವರೆಲ್ಲರೂ ಕೂಡ ಲಿಖಿತ ರೂಪದಲ್ಲಿ ರಾಷ್ಟ್ರಪತಿಯವರಿಗೆ ಏನಪ್ಪಾ ಅಂದ್ರೆ ಬರೆದು ರಾಜೀನಾಮೆಯನ್ನ ಕೊಡಬಹುದು. ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಆಪ್ಷನ್ ಸಿ ಏನದ ಸರ್, ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅಧಿಕಾರದಿಂದ ತೆಗೆದುಹಾಕಬಹುದು. 100% ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡುವರು ಸುಪ್ರೀಂ ಕೋರ್ಟಿನ ಜಡ್ಜ್ ಕೂಡ. ಲೋಕಸಭೆಯ 100 ಸಂಸದರು, ರಾಜ್ಯಸಭೆಯ 50 ಸದಸ್ಯರು ಸೇರಿಕೊಂಡು ರಾಷ್ಟ್ರಪತಿಯವರಿಗೆ ಒಂದು ಅನುಮೋದನೆಯನ್ನು ಕೊಟ್ಟಾಗ ಸಂಸತ್ತಿನಲ್ಲಿ ಅದೇನಪ್ಪಾ ಅಂತಂದ್ರ ಮಂಡನೆಯಾದಾಗ 2/3 ಏನು ಬಹುಮತವನ್ನ ಪಡೆದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಕೂಡ ಏನ್ ಮಾಡಬಹುದು, ನಾವು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅವರನ್ನ ವಜಾಗೊಳಿಸಬಹುದು. ಇಲ್ಲಿಯ ಗಂಟ ಯಾರಾದ್ರೂ ವಜಾಗೊಳಿಸಿದೆವು ಅಂತಂದ್ರೆ 3 ಜನರ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ನಡೆದಿದೆ, ಆದ್ರೆ ವಜಾ ಯಾವುದು ಗೊಳಿಸಿಲ್ಲ. ಒಂದು ಸುಮಿತ್ರಾ ಸೇನ್ ಆಗಿರ್ಬೋದು, ದೀಪಕ್ ಮಿಶ್ರಾ ಆಗಿರ್ಬೋದು ಅನ್ನುವಂತಹ ವಿಚಾರ. ಇವರ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ರಂಗಸ್ವಾಮಿ, ದೀಪಕ್ ಮಿಶ್ರಾ ಮತ್ತು ಸುಮಿತ್ರಾ ಸೇನ್ ಅನ್ನುವಂತಹ 3 ಜನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಆಗಿತ್ತು. ಆದರೆ ಅದು ಏನಾಗಿಲ್ಲ, ಬಹುಮತ ಸಿಗದ ಕಾರಣ ಅವರನ್ನ ವಜಾಗೊಳಿಸಿಲ್ಲ. ಇಲ್ಲಿಯವರೆಗೂ ಯಾರನ್ನೂ ಕೂಡ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ನಾವೇನಪ್ಪ ಅಂದ್ರೆ ವಜಾ ಮಾಡಿಲ್ಲ ಅನ್ನುವಂತ ವಿಚಾರ. ಸರ್, ಹಾಗಾದ್ರೆ ಒಂದಿಷ್ಟು ಸುಪ್ರೀಂ ಕೋರ್ಟಿನ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಸುಪ್ರೀಂ ಕೋರ್ಟ್ ಅನ್ನುವಂತ ವಿಚಾರ ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ ಕಂಡು ಬರ್ತದೆ. 5ನೇ ಭಾಗದಲ್ಲಿ ಅಧ್ಯಾಯ 4ರಲ್ಲಿ ನೋಡ್ತಾ ಬರ್ತೀವಿ. ವಿಧಿ 124ರಿಂದ ವಿಧಿ 147ರ ಗಂಟ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟಿನ ಸಂರಚನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತದೆ ಅನ್ನುವಂಥದ್ದು. ಹಾಗಾದ್ರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ವಿಚಾರವನ್ನ ಯಾವ ದೇಶದಲ್ಲಿ ಎರವಲನ್ನ ಪಡ್ಕೊಂಡಿದೀವಿ ಅಂತಂದ್ರೆ ಅಮೆರಿಕದ ಒಂದು ಸಂವಿಧಾನದಲ್ಲಿರುವಂತಹ ವಿಷಯ ವಸ್ತುವನ್ನ ನಮ್ಮ ದೇಶಕ್ಕೆ ನಾವು ಇದನ್ನ ಅಳವಡಿಸಿಕೊಂಡಿದೀವಿ ಅನ್ನುವಂಥದ್ದು. ಸರ್, ಸುಪ್ರೀಂ ಕೋರ್ಟ್ ಅಮೆರಿಕದಿಂದ ತಗೊಂಡು ಬಂದ್ರಿ, ಹೈಕೋರ್ಟ್ ಎಲ್ಲಿಂದ ತಂದಿದೀವ್ರಿ ಅಂತಂದ್ರೆ ಹೈಕೋರ್ಟ್ ಯಾವ ದೇಶದಿಂದ ಎರವಲು ಪಡೆದಿಲ್ಲ ಅನ್ನುವಂಥ ವಿಚಾರ ನಮ್ಮ ದೇಶಕ್ಕೆ ಬಂದಂತಹ ಕಾಯ್ದೆಗಳ ಆಧಾರದ ಮೇಲೆ ತೆಗೆದುಕೊಳ್ತೀವಿ. ಒಂದಿಷ್ಟು ಐತಿಹಾಸಿಕ ಹಿನ್ನೆಲೆಗೆ ಹೋದ್ರೆ ಸುಪ್ರೀಂ ಕೋರ್ಟಿನ ಇತಿಹಾಸ ಅಂತಾರೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪದ ಶಾಸನ ಬರುತ್ತೆ, ರೆಗ್ಯುಲೇಟಿಂಗ್ ಶಾಸನ. ನೀವೆಲ್ಲ ಅಧ್ಯಯನ ಮಾಡ್ತೀರಿ. ರೆಗ್ಯುಲೇಟಿಂಗ್ ಶಾಸನದಲ್ಲಿ 1773ರಲ್ಲಿ ಬರುತ್ತೆ. 1774ರಲ್ಲಿ ಏನಾಗುತ್ತೆ ಅಂತಂದ್ರೆ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನ ಫೋರ್ಟ್ ವಿಲಿಯಂ ಕೋಟೆಯಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಎಲಿಜಾ ಇಂಪೆ. ಈ ಸುಪ್ರೀಂ ಕೋರ್ಟ್ 1861 ಗಂಟೆ ಇರುತ್ತೆ. ಯಾಕೆ ಸರ್ 1861 ಗಂಟೆ ಇರ್ತಂದ್ರೆ 1861ರಲ್ಲಿ ಭಾರತ ಪರಿಷತ್ ಅಧಿನಿಯಮ ಕಾಯ್ದೆ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಕಾಯ್ದೆಯನ್ನ ಜಾರಿಗೆ ತರೋದ್ರ ಮೂಲಕ 1862ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಹೈಕೋರ್ಟ್ ಸ್ಥಾಪನೆ ಆಗುತ್ತೆ. 1862ರಲ್ಲಿ ಬಾಂಬೆಯಲ್ಲಿ ಒಂದು ಹೈಕೋರ್ಟ್ ಸ್ಥಾಪನೆ ಆಗುತ್ತೆ.
ಇನ್ನು 1862ರಲ್ಲಿ ಮದ್ರಾಸ್ ಅಲ್ಲಿ ಒಂದು ಹೈಕೋರ್ಟ್ ಸ್ಥಾಪನೆ ಆಗುತ್ತೆ. ಹೀಗೆ ಹೈಕೋರ್ಟ್ಗಳು ಸ್ಥಾಪನೆಯಾದಂತ ಸಂದರ್ಭದಲ್ಲಿ ಈ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಏನಾಗುತ್ತೆ, ಅದು ತಂತಾನೆ ರದ್ದಾಗುತ್ತೆ. ಆಕ್ಚುಲಿ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಬಂಗಾಳ, ಒಡಿಶಾ, ಬಿಹಾರ್ಗೆ ಸಂಬಂಧಪಟ್ಟಂತೆ ಇತ್ತು ಮತ್ತು ಅಧೀನವನ್ನ ಒಳಗೊಂಡಿತ್ತು. ಇದು ಯಾವಾಗ ಕಲ್ಕತ್ತಾ ಹೈಕೋರ್ಟ್ ಸ್ಥಾಪನೆ ಆಗುತ್ತೋ, ಮುಂಬೈ ಹೈಕೋರ್ಟ್ ಸ್ಥಾಪನೆ ಆಗುತ್ತೋ, ಮಡ್ರಾಸ್ ಹೈಕೋರ್ಟ್ ಸ್ಥಾಪನೆ ಆಗುತ್ತೋ, ಹಾಗೆ ನಮ್ಮ ಈ ಸುಪ್ರೀಂ ಕೋರ್ಟ್ ಅಲ್ಲೇ ಸ್ಥಗಿತವಾಗುತ್ತೆ. ಅದಾದ ನಂತರ ಏನಾಗುತ್ತೆ ಸರ್, ಮುಂದಿನ ದಿನಮಾನಗಳಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ. 1935ರ ಭಾರತ ಸರ್ಕಾರ ಕಾಯ್ದೆಯ ಶಿಫಾರಸಿನಲ್ಲಿ ಒಂದು ವಿಷಯ ಇರುತ್ತೆ. ಏನಂದ್ರೆ ನಮ್ಮ ದೇಶಕ್ಕೆ ಫೆಡರಲ್ ನ್ಯಾಯಾಲಯ ಬೇಕು, ಒಂದು ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ಕೊಳ್ಬೇಕು, ಸಂಯುಕ್ತ ನ್ಯಾಯಾಲಯ ಬೇಕು ಅಂತಂದಾಗ ಆ ಶಿಫಾರಸಿನ ಮೇರೆಗೆ 1937ರಲ್ಲಿ ದೆಹಲಿಯಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಫೆಡರಲ್ ಕೋರ್ಟ್ ಅಥವಾ ಸಂಯುಕ್ತ ನ್ಯಾಯಾಲಯವನ್ನ ಸ್ಥಾಪನೆಯಾಗುತ್ತೆ. ಆ ಸಂಯುಕ್ತ ನ್ಯಾಯಾಲಯ ಏನಾಗುತ್ತೆ ಅಂದ್ರೆ 1947ಕ್ಕೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದ ನಂತರ 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ. ಸಂವಿಧಾನ ಜಾರಿಗೆ ಬಂದ 2 ದಿನದ ನಂತರ ಅಂದ್ರೆ 1950 ಜನವರಿ 28ರಂದು ಏನ್ ಮಾಡ್ತಾ ಹೋಗ್ತೀವಿ, ನಮ್ಮ ಸುಪ್ರೀಂ ಕೋರ್ಟಿನ ಹೆಸರನ್ನ ಫೆಡರಲ್ ಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಎನ್ನುವುದರ ಮೂಲಕ, ಯಾಕಂದ್ರೆ ಸುಪ್ರೀಂ ಪವರ್ ಅನ್ನುವಂತ ವಿಚಾರ ಬಂದಾಗ ಸುಪ್ರೀಂ ಕೋರ್ಟ್ ಅನ್ನ ನಾವು ರಚನೆಯಾಗುತ್ತೆ ಸ್ನೇಹಿತರೆ. ಸರ್, ಹಾಗಾದ್ರೆ ಸುಪ್ರೀಂ ಕೋರ್ಟ್ ತನ್ನ ಕೆಲಸ ಏನು? ಸುಪ್ರೀಂ ಕೋರ್ಟ್ ಒಂದು ಮನವಿಯ ನ್ಯಾಯಾಲಯ ಅನ್ನುವಂಥದ್ದು, ಆ ಮನವಿಯ ಅಂತಿಮ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಕಾವಲುಗಾರ. ಅಂದ್ರೆ ಸಂವಿಧಾನಕ್ಕೆ ಅವಿಧೇಯತೆ ತೋರಿದಾಗ, ಸಂವಿಧಾನ ವಿರುದ್ಧ ಶಾಸನಗಳನ್ನ ಮಾಡಿದಾಗ ಅವುಗಳನ್ನ ತಡೆ ಹಿಡಿಯುವಂತಹ ಅಥವಾ ಅವುಗಳನ್ನು ವಜೆ ಮಾಡುವಂತಹ ಅಧಿಕಾರ ನಮ್ಮ ಸುಪ್ರೀಂ ಕೋರ್ಟ್ ಇದೆ. ಹಾಗೆ ಸಂವಿಧಾನದ ರಕ್ಷಕ ಅಂತ ಕರಿತಾ ಬರ್ತೀವಿ. ಅಥವಾ ನಮ್ಮ ಮೂಲಭೂತ ಹಕ್ಕುಗಳನ್ನ ನಾವೇನಾದರೂ ಉಲ್ಲಂಘನೆಯಾದಾಗ ಅವುಗಳನ್ನ ಕಾಪಾಡುವಂತಹ ಹಕ್ಕು ಯಾರಿಗಿದೆ ಅಂದ್ರೆ ಯಾರಿಗಿದೆ, ಸುಪ್ರೀಂ ಕೋರ್ಟ್. ಅದಕ್ಕೆ ಸಂವಿಧಾನದ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತಾ ಬರ್ತೀವಿ, ಪ್ರಜಾಪ್ರಭುತ್ವದ ಪ್ರತಿಪಾದಕ ಅಂತ ಕರಿತಾ ಬರ್ತೀವಿ. ಇಂತಹ ಒಂದು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ಹಾಗಾದ್ರೆ ಸರ್, ಸುಪ್ರೀಂ ಕೋರ್ಟಿನ ಇತಿಹಾಸದ ಹಿನ್ನೆಲೆಯನ್ನು ನೋಡಿದ್ವಿ. 124ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಒಂದು ಸಂರಚನೆ ಬರುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂತ ವಿಚಾರ. 124ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಕೂಡ ನೇಮಕ ಆಗ್ತದೆ. ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಾಧೀಶರ ನೇಮಕ ಮಾಡಬೇಕಾದ್ರೆ ಉಳಿದ ಏನು ನ್ಯಾಯಾಧೀಶರು ಇರ್ತಾರ ಅವರೊಂದಿಗೆ ಸಮಾಲೋಚನೆ ಮಾಡಿ ಆನಂತರ ರಾಷ್ಟ್ರಪತಿಗಳೇನಪ್ಪಾ ಅಂದ್ರ ಇವರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಯಾರನ್ನ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ. ಸರ್, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನೇಮಕ ಮಾಡಬೇಕಾದ್ರೆ ಒಂದಿಷ್ಟು ಅರ್ಹತೆಗಳನ್ನಿರಬೇಕು. ಫಸ್ಟ್, ಆತ ಭಾರತೀಯ ಪ್ರಜೆಯಾಗಿರಬೇಕು. ಒಂದೇದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಏನು 25 ಹೈಕೋರ್ಟ್ಗಳವ, ಆ ಹೈಕೋರ್ಟ್ಗಳಲ್ಲಿ ಯಾವುದಾದ್ರೂ ಹೈಕೋರ್ಟ್ಗಳಲ್ಲಿ 5 ವರ್ಷಗಳ ಕಾಲ ಆತ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿರಬೇಕು. ಇಲ್ಲ 10 ವರ್ಷಗಳ ಕಾಲ ಆತ ವಕೀಲನಾಗಿ ಸೇವೆ ಸಲ್ಲಿಸಿರಬೇಕು. ಮತ್ತು ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಒಬ್ಬ ಉತ್ತಮ ಕಾನೂನು ಪಂಡಿತನಾಗಿರಬೇಕು ಅನ್ನುವ ಆಧಾರವನ್ನು ಇಟ್ಟುಕೊಂಡು ಮತ್ತು ಸೇವಾ ಹಿರಿತನವನ್ನ ಆಧರಿಸಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಸರ್, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ಯಾರು ಅವರಿಗೆ ಓತನ್ನ ಕೊಡ್ತಾರೆ ಅಂತಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ರಾಷ್ಟ್ರಪತಿಗಳೇ ಅವ್ರು ಏನಪ್ಪಾ ಅಂತಂದ್ರೆ ಅವರಿಗೆ ಪ್ರಮಾಣ ವಚನವನ್ನ ಕೊಡ್ತಾ ಹೋಗ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಜೀನಾಮೆಯನ್ನ ಕೊಡಬೇಕು ಅಂತ ಅನ್ಕೊಂಡ್ರೆ ಯಾರಿಗೆ ಕೊಡಬೇಕು ಸರ್ ಅಂತಂದ್ರೆ ಅದು ರಾಷ್ಟ್ರಪತಿಯವರಿಗೆ ಅವ್ರೇನಪ್ಪಾ ಅಂದ್ರೆ ಲಿಖಿತ ರೂಪದಲ್ಲಿ ಅವ್ರು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಹೀಗೆ ಅಪಾಯಿಂಟ್ ಆದಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಎಷ್ಟು ವರ್ಷಗಳ ಕಾಲ ಸೇವೆಯಲ್ಲಿ ಇರ್ತಾರೆ ಅಂತಾರೆ 65 ವರ್ಷ ತುಂಬುವವರೆಗೂ ಅವರು ಸೇವೆಯಲ್ಲಿ ಇರ್ತಾರೆ ಸ್ನೇಹಿತರೆ. ನಮ್ಮ ದೇಶದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಹರಿಲಾಲ್ ಜೆ ಕನಿಯಾ ಅನ್ನುವಂತ ವಿಚಾರ ನಿಮಗೆ ಗೊತ್ತಿರಬೇಕು. ಇಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸ್ಯಾಲರಿ ಎಷ್ಟಿರುತ್ತೆ ಸರ್ ಅಂತಂದ್ರೆ 2.8 lakhs ಅಥವಾ 2,80,000 ಅನ್ನುವಂಥದ್ದು. ಹೀಗೆ ಒಂದು ವಿಷಯವನ್ನ ತೆಗೆದುಕೊಂಡಾಗ ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ನಾವೇನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತುಗಳನ್ನಾಡಬೇಕಾಗ್ತದೆ. ಸುಪ್ರೀಂ ಕೋರ್ಟಿನ ಅಡಿಯಲ್ಲಿ ಬರುವಂತಹ ಏನಪ್ಪಾ ಅಂತ ಒಂದು ಅಧಿಕಾರ ವ್ಯಾಪ್ತಿ, ಮೂಲ ಅಧಿಕಾರ ವ್ಯಾಪ್ತಿ, ಅಪೀಲು ಅಧಿಕಾರ ವ್ಯಾಪ್ತಿ, ಸಲಹಾತ್ಮಕ ಅಧಿಕಾರ ವ್ಯಾಪ್ತಿ, ಇತರೆ ಅಧಿಕಾರ ವ್ಯಾಪ್ತಿ. ಸಿಂಪಲ್ ಆಗಿ ಬಹಳ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅಂದ್ರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ವಿವಾದಗಳು ಉದ್ಭವಿಸಿದಾಗ ಅದರ ನಿರ್ಧಾರ ಅವರ ಮೇಲೆ ಯಾರಿಗೆ ಸಂಬಂಧಪಟ್ಟಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರು ವರ್ಡಿಕ್ಟ್ ಅನ್ನ ಕೊಡಬೇಕು ಅಂತಂದ್ರೆ ಆಕ್ಚುಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸುಪ್ರೀಂ ಕೋರ್ಟ್ ಏನಪ್ಪಾ ಅದರ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನ ಹೊಂದಿದೆ ಸ್ನೇಹಿತರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂತಹ ಸೂಕ್ಷ್ಮವಾದ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಅಥವಾ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ವಿವಾದ ಬಂದಾಗ ಯಾರು ಇದನ್ನ ಒಂದು ಕೇಸನ್ನು ತೆಗೆದುಕೊಳ್ಳಬೇಕಾದ್ರೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ಸುಪ್ರೀಂ ಕೋರ್ಟಿಗೂ ಹೈಕೋರ್ಟಿಗೂ ಒಂದು ರಿಟ್ಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸರಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. 226ನೇ ವಿಧಿಯ ಪ್ರಕಾರ ರಿಟ್ ನೋಡ್ತಾ ಬರ್ತೀವಿ, 32ನೇ ವಿಧಿಯ ಪ್ರಕಾರ ರಿಟ್ ನೋಡ್ತಾ ಬರ್ತೀವಿ.
32ನೇ ವಿಧಿಯ ಪ್ರಕಾರ ರಿಟ್ ಅನ್ನು ಹೊರಡಿಸಿದಾಗ ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಅದು ಮೊಕದ್ದಮೆಯನ್ನ ಅಂಗೀಕರಿಸುತ್ತದೆ. ಬಟ್ ಹೈಕೋರ್ಟ್ ಅಲ್ಲಿ ಈ ರಿಟ್ ಅನ್ನು ತೆಗೆದುಕೊಂಡಾಗ ನಮಗೆ ಮೂಲಭೂತ ಹಕ್ಕುಗಳಿಗೂ ಅನ್ವಯ ಆಗುತ್ತದೆ ಮತ್ತು ಕಾನೂನಿನ ಹಕ್ಕುಗಳಿಗೂ ಅನ್ವಯವಾಗುತ್ತದೆ ಅನ್ನುವಂತ ವಿಚಾರ